ಆ ಫ್ಲೈಟು ನೆವರ್ ಡಿಲೇಡು. ಇಟ್ ಈಸ್ ನಾಟ್ ಆಪರೇಟೆಡ್ ಬೈ ಇಂಡಿಗೋ. ಹೋಗ್ಲಿ ಇದ್ರೆ ಆ ಫ್ಲೈಟಲ್ಲಿ ಸೀಟ್ ನಂಬರ್ 11 ಇಲ್ಲವೇ ಇಲ್ಲ. ಕರೀತಿದ್ದಂಗೆ ಹೊರಟೋಗ್ಬಿಡ್ಬೇಕು. ಇದ್ದಲ್ಲ ಕಸಕ್ಕಿಂತ ಕಡೆಯಾಯಿತಿ ದೇಹ ಅಂತ ಕನಕದಾಸರು ಎಚ್ಚರಿಸಿದವರು ಆಯ್ತಲ್ಲ. ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ರಾಜ್ಞಾ ಹೀ ರಕ್ಷಿತೋ ಧರ್ಮ. ಅವನು ಪ್ರಜೆಗಳಿಗೋಸ್ಕರ ತಾನು ಮೇಲೆ ನಿಂತು ಯದ್ಯದಾಚರಿತಿ ಶ್ರೇಷ್ಠ ಅಂತ ಕೃಷ್ಣ ಹೇಳ್ತಾ ಇರ್ತಕ್ಕಂಥದ್ದು. ದೊಡ್ಡವರು ಏನು ಮಾಡ್ತಾರೆ ಅದನ್ನ ಚಿಕ್ಕವರು ಸಮಾಜದಲ್ಲಿರ್ತಕ್ಕಂಥವ್ರು ಅನುಸರಿಸ್ತಾರೆ ಅಂತ. ಅನುಸರಿಸಬೇಕಾದಂಥದ್ರಲ್ಲಿ ಮೇಲ್ಪಂಕ್ತಿಯಲ್ಲಾಗಿರ್ತಕ್ಕಂಥ ಜಡ್ಜು ಹೇಗಿರಬೇಕು, ಮೇಲ್ಪಂಕ್ತಿಯಲ್ಲಿರ್ತಕ್ಕಂಥ ಮಿನಿಸ್ಟ್ರುಗಳು ಹೇಗಿರಬೇಕು, ಅಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಹೇಗಿರಬೇಕು, ಮುಖ್ಯಮಂತ್ರಿಗಳು ಹೇಗಿರಬೇಕು, ಸಮಾಜವನ್ನು ತಿದ್ದುವಂಥ ಕೆಲಸ ಮಾಡ್ತಕ್ಕಂಥವ್ರು ಹೇಗಿರಬೇಕು ಅನ್ನೋದನ್ನ ಹೇಳಬೇಕು ಅನ್ನೋದನ್ನ ಅವ್ನು ಹೇಳ್ತಾನೆ. ಧರ್ಮ ರಕ್ಷಣೆ ಅಂತ ಪದ ಕರೀತಾನೆ. ನಮ್ಮ ಗ್ರಾಚಾರ ಬಂದಿದ್ದೇ ಅಲ್ಲಿ ನೋಡಿ. ಇಂಗ್ಲೀಷ್ನಲ್ಲಿ ಪದಕ್ಕೆ ಧರ್ಮ ಅನ್ನೋದಕ್ಕೆ ಈಕ್ವಲೆಂಟೇ ಇಲ್ಲ. ಅದನ್ನು ತಗೊಂಡೋಗಿ ರಿಲಿಜಿಯನ್ ಅಂತ ಮಾಡಿಬಿಟ್ರು ಟ್ರಾನ್ಸ್ಲೇಷನ್. ಅಲ್ಲಿಂದ ತಪ್ಪೋಯ್ತು. ಧಾರಯೇತಿ ಧರ್ಮ ಅಂತ ಮಸ್ಕಟ್ನಲ್ಲಿ ಅದರ ಬಗ್ಗೆ ಒಂದು ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಉಲ್ಲೇಖ ಮಾಡಿದ್ದೀನಿ. ಯೂಟ್ಯೂಬಲ್ಲಿದೆ, ದಯಮಾಡಿ ನೋಡ್ಕೊಳ್ಳಿ. ಇಲ್ಲಿ ಸಮಯ ಇಲ್ಲ, ಹಾಗಾಗಿ ಅದನ್ನು ಬಿಡ್ತಾ ಇದ್ದೀನಿ. ಸುಪ್ರೀಂ ಕೋರ್ಟ್ನವ್ರ ಧರ್ಮ ಅಂದರೆ ಏನು ಅಂತ ಹೇಳ್ತಾರೆ ಅವರ ತೀರ್ಪಿನಲ್ಲಿ. ರಾಮಜೋಯಿಸ್ ಅವ್ರದ್ದು ಧರ್ಮ ಅನ್ನೋ ಒಂದು ಪುಸ್ತಕವೇ ಇದೆ, ಅದರ ಮೇಲೆ ಓದ್ಕೊಳ್ಳಿ. ದುರ್ಬಲಸ್ಯ ಬಲೋ ರಾಜಃ ಅಂತ ನಾನು ಆಗಲೇ ಹೇಳಿದೆ ನಿಮಗೆ. ಯಾರಿಲ್ವೋ ಒನ್ ಹೂ ಹ್ಯಾಸ್ ನೋ ಗಾಡ್ ಫಾದರ್, ಗಾಡ್ ಈಸ್ ದಿ ಫಾದರ್. ಅರ್ಥ ಮಾಡ್ಕೊಳ್ಳಿ.